ಒಬ್ರು ರೈತರು ಅವ್ರು ಹಾಕಿರೋ ಬಟ್ಟೆಯಿಂದ ಅವ್ರನ್ನ ಒಳಗಡೆ ಬಿಟ್ಟಿಲ್ಲ, ನೀವು ಯುವ ರೈತರಿದ್ದೀರಾ, ಈ ತರ ಅವಮಾನ ಮಾಡಿದ್ರೆ ಎಷ್ಟು ಸರಿ ಅಂತ ಸರ್ ರೈತರಿಗೆ? ಸರ್, ಇದು ರೈತರಿಗೆ ಅನ್ನೋದು ನಾವು ಪ್ರತಿ ಪಠ್ಯಪುಸ್ತಕದಲ್ಲಾಗಿರಲಿ, ಯಾವುದಾದ್ರೂ ಮೀಡಿಯಾದಲ್ಲಾಗಿರಲಿ, ಅಥವಾ ಯಾವುದಾದ್ರೂ ಒಂದು ವಿಚಾರ ಅಂತ ಬಂದಾಗ ರೈತ ದೇಶದ ಬೆನ್ನೆಲುಬು, ರೈತರಿಂದ ನಾವಿರೋದು, ಅದು ಒಂದು ಎಮೋಷ್ನಲ್ ಬ್ಯಾಕ್ಡ್ರಾಪ್ ಇದೆ ಸರ್ ರೈತ ಅನ್ನೋದಕ್ಕೆ. ಬಟ್ ಅದೇ ರೈತನಿಗೆ ಈ ಥರ ಅಲ್ಲಿ ಆಗಿರೋದು ಕಂಪ್ಲೀಟ್ ಅವಮಾನನೇ ಸರ್. ಅದು ಪಾಪ ಆ ವ್ಯಕ್ತಿಗೆ ಏನು ಮಾಡ್ಬೇಕು. ನಾನು ಈ ನ್ಯೂಸ್ ನಂಗೆ ಗೊತ್ತಾಯಿತು. ಹಿಂಗೆ ಗೊತ್ತಾದ್ಮೇಲೆ ನಾನು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ಗಳಲ್ಲಿ ನೋಡಿದೆ, ನಿಮ್ಮ ಚಾನಲ್ಗಳ ಮುಖಾಂತರ ನೋಡಿದಾಗ ನಂಗೆ ಅನಿಸಿದ್ದು, ಆ ರೈತ ಪಾಪ ತಲೆ ಮೇಲೆ ಮೂಟೆ ಇಟ್ಕೊಂಡು ಹಂಗೆ ವೆಯ್ಟ್ ಮಾಡ್ತಾನೆ ಇದ್ದಾನೆ, ಯಾರನ್ನ ಬಿಡ್ತಾರಾ ಬಿಡಲ್ವಾ ಏನು ಎತ್ತ ಅನ್ನೋದು. ದಿಸ್ ಇಸ್ ಕಂಪ್ಲೀಟ್ ಎ ಕೈಂಡ್ ಆಫ್ ಡಿಸ್ಕ್ರಿಮಿನೇಷನ್ ಸರ್. ಇದು ನಾವು ಅಂದರೆ ಹೆಂಗೆ ಹೇಳ್ತೀವಿ, ಯಾವುದೇ ಸರ್ಕಾರ ಯಾವುದೇ ಇರಲಿ, ಅಂದರೆ ಎನಿ ಗೌರ್ಮೆಂಟ್ ಸಾರಿಗೆ ಸಂಸ್ಥೆಗಳು ಯಾವುದೇ ಇರಲಿ, ಯಾವುದೇ ಕ್ಯಾಸ್ಟ್, ಕ್ರೀಡ್, ಜಾತಿ, ಕಲರ್ ಇದು ಯಾವುದೂ ಇಲ್ಲದೆ ಈಕ್ವಾಲಿಟಿ ಬಗ್ಗೆ ಮಾತಾಡೋ ಅಂಥದ್ದು, ಸಮಾನತೆ ಬಗ್ಗೆ ಮಾತಾಡೋಕ್ಕೆ ಇರಬೇಕಾಗಿರುವಂಥದ್ದು ಎಲ್ಲ ಸರ್ಕಾರಿ ಕೆಲಸಗಳು. ಅಂಥ ಒಂದು ಜಾಗದಲ್ಲಿ ಒಬ್ಬ ರೈತ, ಅದು ಅವ್ರು ಕೊಟ್ಟಿರೋ ಕಾರಣ ಬಟ್ಟೆ ಗಲೀಜಾಗಿದೆ ಅನ್ನೋ ಕಾರಣಕ್ಕೆ ಒಬ್ಬ ರೈತನ ಒಳಗಡೆ ಬಿಡಲ್ಲ ಅಂತಂದರೆ ಇನ್ನೇನು ಅವನ ಕಸಬು ಅದು ಸರ್, ಕುಲ ಕಸಬು. ಇವಾಗ ಕಾರ್ಪೊರೇಟ್ ಸೆಕ್ಟರ್ಗೆ ಹೋಗೋನೊಬ್ಬ ಬ್ಲೇಸರ್ ಹಾಕೊಂಡು ಹೋಗ್ತಾನೆ, ಯಾಕಂದರೆ ಅದು ಅವರ ಅಟೈರ್ ಹಂಗೆ ಫಿಕ್ಸ್ ಆಗಿರುತ್ತೆ, ಈ ಬಟ್ಟೆಗಳು ಹಾಕೊಂಡು ಹೋಗಬೇಕು ಅನ್ನೋದನ್ನ. ಒಬ್ಬ ರೈತ ಆಬ್ವಿಯಸ್ಲಿ ಅವ್ನು ಕೆಲಸ ಮಾಡ್ಕೊಂಡು ಬಂದಿರ್ತಾನೆ, ಯಾವುದೋ ಮಾರ್ಕೆಟಲ್ಲಿ ಅವ್ನು ತಂದಿರೋ ಮಾಲ್ನ ಮಾರಕ್ಕೆ ಹೋಗಿರ್ತಾರೆ, ತರಕಾರಿಗಳನ್ನ ಮಾರಕ್ಕೆ ಹೋಗಿರ್ತಾರೆ, ಅವಾಗ ಬಟ್ಟೆ ಗಲೀಜಾಗಿರುತ್ತೆ. ಇದನ್ನ ಅಡ್ಡ ಇಟ್ಕೊಂಡು ನಾವು ರೈತರನ್ನ ಒಳಗಡೆ ಬಿಡಲ್ಲ ಅನ್ನೋದು ಇದೆ ಅಲ್ಲ, ತುಂಬ ಅಂದರೆ ತುಂಬ ಅಮಾನವೀಯದ ಕೆಲಸ ಅದು. ನಾನು ಸುಮಾರು ಸರ್ ಹೇಳಿದ್ದೀನಿ ಸರ್, ರೈತ ಅಂದರೆ ಹಳೆ ಬಟ್ಟೆಗಳು ಹಾಕೊಂಡು ಇಂಥವ್ರನ್ನೇ ರೈತರನ್ನ ಅಂತ ನೀವು, ರೈತ ಅಂದರೆ ತುಂಬ ಚೆನ್ನಾಗಿರೋರು ರೈತರು ಇದ್ದಾರೆ ಅಂತ ಸಾಕಷ್ಟು ಸರ್ ಹೇಳ್ತಿರ್ತೀನಿ. ಬಟ್ ನಾವೀಗ ರೈತ ಅಂದ ತಕ್ಷಣ ಇದೊಂದಿದೆ, ಹಳೆ ಬಟ್ಟೆಗಳು ಹಾಕೊಂಡ್ರೆ ಅಂಥ ಒಬ್ಬ ರೈತ, ಅಂದರೆ ನಾವು ಎಮೋಷ್ನಲಿಗೆ ನೋಡೋದು ಅಂಥ ಒಬ್ಬ ರೈತನ, ಅಂಥ ರೈತ ಮುಂದೆ ನಿಂತ್ಕೊಂಡಾಗೂ ನೀವು ಬಿಡಲಿಲ್ಲ ಅಂತಂದರೆ, ಅದು ಬಿಡಲಿಲ್ಲ ಅನ್ನೋದಕ್ಕಿಂತ ಸರ್, ಪಕ್ಕದಲ್ಲಿ ಒಂದು 4 ಜನ, ನಂಗೆ ತುಂಬ ಹೊಟ್ಟೆ ಚುರ್ರು ಅಂತ ಅದನ್ನು ನೋಡಿ, ವಿಡಿಯೋ ನೋಡಿ, 4 ಜನ ಡಿಫೆಂಡ್ ಮಾಡ್ತಿದ್ದಾರೆ. ಗುರು ಅದೇಂಗೆ ಹಳೆ ಬಟ್ಟೆ ಆದರೆ ಏನು ಬಿಡೋದಿಲ್ವ, ನಾನೇ ಹೊಸ ಬಟ್ಟೆ ಕೊಡಿಸ್ತೀನಿ, ನಿಮ್ಗೆ ಎಲ್ಲಿ ಬೋರ್ಡಲ್ಲಿ ಎಲ್ಲ ಹಾಕಿದಾರೆ ತೋರಿಸಿ, ಬಟ್ಟೆಗಳು ಹಾಕಂದ್ರೆ ಅವ್ರು ಬಿಡಲ್ಲ ಅಂತ. ಹಂಗಾದರೂ ಅವ್ರು ಇನ್ನೂ ಡಿಫೆಂಡ್ ಮಾಡ್ಕೊಂಡು ವಾದನ ಮಾಡ್ತಾ ಇರೋದು ನೋಡಿ ನಂಗೆ ಸಿಕ್ಕಾಬಟ್ಟೆ ಅಂದರೆ ಒಂಥರ ನಾಚಿಕೆ ಆಗ್ಬೇಕು ಸರ್. ನಾವು ವೇರ್ ವಿ ಆರ್ ಹೆಡ್ಡಿಂಗ್ ಇನ್ ದ ಸಮಾಜಕ್ಕೆ ಇದಿಲ್ಲ. ಅಥವಾ ಇದೊಂದು ಪ್ರೈವೇಟ್ ಜೆಟ್ಟೋ ಅಥವಾ ಏರೋ ಸೆಕ್ಟರ್ ಆಗಿದ್ದಿದ್ರೆ, VIP ಬಿಸ್ನೆಸ್ ಕ್ಲಾಸು ಅಂತ ಹೇಳಿದ್ರೆ ಬಿಡ್ದಿದ್ರೆ ಅವರ ಪ್ರೈವೇಟ್ ಪ್ರಾಪರ್ಟಿ ಅಂತ ನಮ್ಗೆ. ಸರ್ಕಾರದ್ದು, ಸರ್ಕಾರಕ್ಕೆ ಸಂಬಂಧಪಟ್ಟಿರೋಂಥದ್ದು ಯಾವುದೇ ಒಂದು ಎಲ್ಲರಿಗೂ ಸಂಬಂಧಪಟ್ಟಿರೋದು ಅಂಥ ಒಂದು ಜಾಗದಲ್ಲಿ ಬಟ್ಟೆಗಳನ್ನ ನೋಡಿ ನೀವು ಡಿಸೈಡ್ ಮಾಡ್ತೀರಾ ಅಂದರೆ ಇಟ್ ಈಸ್ ಈಕ್ವಲೆಂಟ್ ಸರ್. ನೀವು ಒಂದು ಇದು ಐ ಮೀನ್ ಹೆಂಗೆ ಹೇಳೋಣ ಅದನ್ನು ನಾನು, ಇಟ್ಸ್ ಈಕ್ವಲೆಂಟ್ ಟು ಇನ್ಈಕ್ವಾಲಿಟಿ ಅನ್ನೋದನ್ನು ಇಲ್ಲಿ ಎದ್ದು ಕಾಣಿಸುತ್ತೆ. ಇದನ್ನು ನಾವು ಬರೀ ಕಲರ್ ಬಗ್ಗೆ ಅಥವಾ ಜಾತಿ ಪದ್ಧತಿಗಳ ಬಗ್ಗೆ ಮಾತಾಡ್ತೀವಲ್ಲ, ಅದು ಮಾತ್ರ ಅಲ್ಲ, ಇದು ಎದ್ದು ಕಾಣಿಸೋಂಥದ್ದು ಇದು ನಾನು ಅಂತೀನಿ ಸರ್. ಈಗ BMRCL ಅವರು ಗಮನಕ್ಕೂ ಬಂದು ಒಬ್ರನ್ನ ಸಸ್ಪೆಂಡ್ ಕೂಡ ಮಾಡಿದ್ರು. ಇನ್ನು ಮುಂದೆ ಈ ತರ ಅಂದ್ರೆ ಈ ಸಿಬ್ಬಂದಿಗಳ ಈ ಮನಸ್ಥಿತಿಗೆ ಏನ್ ಕಾರಣ ಇರ್ಬೋದು ಸರ್ ಅಂತ ನಿಮ್ಮ ಪ್ರಕಾರ? ಸರ್, ಇದೇನಂದ್ರೆ ಇಲ್ಲೊಂದೇ ಅಲ್ಲ ಸರ್, ನೀವು ಯಾವುದೇ ಗೌರ್ಮೆಂಟ್ ಸೆಕ್ಟರ್ ಅಂತ ತಗೊಂಡ್ರೆ ಒಂದು ಹೈರಾರ್ಕಿ ಬಂದ್ಬಿಡುತ್ತೆ. ನಾನು ಮೇಲೆ ಆಳೋನು, ನೀನು ಕೆಳಗಡೆ ಸೆಕ್ಟರ್ ಅನ್ನೋದು ಒಂದು ಹೈರಾರ್ಕಿ ಬಂದ್ಬಿಡುತ್ತೆ. ಬಿಕಾಸ್ ದೇ ಗೆಟ್ ದೇರ್ ಸ್ಯಾಲರೀಸ್. ನಾನು ಎಲ್ಲರ ಬಗ್ಗೆ ಮಾತಾಡ್ತಿಲ್ಲ, 70-80% ಚೆನ್ನಾಗಿರ್ತಾರೆ, ಒಂದು 20% ಬಗ್ಗೆ ಮಾತಾಡ್ತಾರೆ. ನಾವು ಸುಮಾರು ಕಡೆ ನೋಡ್ತಿರ್ತೀವಿ, ಯಾವುದೋ ಎಲ್ಲೋ ಟೇಬಲಲ್ಲಿ ಕೂತ ಕ್ಲರ್ಕು ನಮ್ಮ ಬಗ್ಗೆ ದೌರ್ಜನ್ಯ ಮಾಡ್ತಾನೆ ಅಂದರೆ ಜೋರಾಗಿ ಮಾತಾಡೋ ಅಂಥದ್ದು ಇರುತ್ತೆ. ನೀನು ವೀಕರ್ ಸೆಕ್ಷನ್ ಅಂತ ಗೊತ್ತಾಗಿದ್ದ ತಕ್ಷಣ, ಇಲ್ಲಿ ವೀಕರ್ ಸೆಕ್ಷನ್ ಅಂದರೆ ನಿಮ್ಮ ಅಟೈರಲ್ಲಿ ನಾನು ಹೇಳ್ತಾ ಇರೋದು, ನೀವು ವೀಕರ್ ಸೆಕ್ಷನ್ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು ಅಥವಾ ಒಳಗಡೆ ಬಿಡೋದಿಲ್ಲ. ಏನು ಒಳಗಡೆ ಬಿಡೋದಿಲ್ಲ ಅಂದರೆ ಅದು ಅರ್ಥ ಏನು ಸರ್ ಅಲ್ಲಿ? ಇದು ಈಗಿಂದ ಅಲ್ಲ, ಈ ಮೆಟ್ರೋ ಸ್ಟೇಷನಲ್ಲಿ ಅಥವಾ ಈ ಚೆಕ್ಕಿಂಗ್ ಅನ್ನೋ ಒಂದು ನೆಪದಲ್ಲಿ ಸಾಕಷ್ಟು ಬಾರಿ ನಗೀತವೆ. ನೀವೇನಾದ್ರು ಮೂಟೆ ತಗೊಂಬಂದ್ರೆ ಎಲ್ಲ ಬಿಚ್ಚಿ ನೋಡೋದು, ಒಳಗಡೆ ನೋಡೋದು, ಅದೇ ಒಂದು ಒಳ್ಳೆ ಫ್ಯಾನ್ಸಿ ಬ್ಯಾಗೇಜಲ್ಲಿ ಅದೇ ಮೆಟೀರಿಯಲ್ ಎತ್ಕೊಂಡೋದ್ರೆ ಅದನ್ನು ಒಳಗಡೆ ಬಿಡೋದು, ಇದು ಸಮಾನತೆಯ ಸಂಕೇತವಲ್ಲ ಅಂತ ನಾನು ಹೇಳ್ತೀನಿ ಸರ್. ಈಗ ಬೇರೆ ಸೆಕ್ಷನ್ಗಳಲ್ಲೂ ಅಷ್ಟೇ ಸರ್, ಈಗ ರೈತರು ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲೂ ಕೂಡ ಅವ್ರಿಗೆ ಅವಮಾನ ಆಗುತ್ತೆ, ಅಲ್ಲೂ ರೆಸ್ಪಾನ್ಸ್ ಮಾಡಲ್ಲ ಸರ್. ಈಗ ನೀವು ರೈತರಿಗೆ ಏನು ಹೇಳ್ತೀರಾ ಸರ್, ಈ ಒಂದು ತರಹದ ಪರಿಸ್ಥಿತಿ ಎದುರಿಸ್ಬೇಕಾದ್ರೆ ಹೆಂಗ್ ಫೇಸ್ ಮಾಡಬೇಕು ಅಂತ? ಅಣ್ಣ, ಪ್ರತಿಯೊಬ್ಬರಿಗೂ ಹೇಳೋದೊಂದೇ, ಸರ್ಕಾರದ ಪ್ರತಿಯೊಂದು ಸವಲತ್ತು ನಮ್ಮ ಹಕ್ಕು. ಈ ಹಕ್ಕನ್ನ ನಾವು ಕಿತ್ತು ಪಡ್ಕೋಬೇಕು, ಅಥವಾ ಅಧಿಕಾರದಿಂದ ಪಡ್ಕೊಂತೀರ, ಹೆಂಗ್ ಪಡ್ಕೊಂತೀರ. ನಮ್ಮ ಹಕ್ಕುಗಳನ್ನ ಯಾರಾದರೂ ಒಬ್ಬನ ಆಗಲ್ಲ, ನೀನು ಬಿಡಲ್ಲ ಅಂತ ಹೇಳಿ ದಯವಿಟ್ಟು ಒಪ್ಕೊಳಕ್ ಹೋಗಬೇಡಿ, ಫೈಟ್ ಮಾಡಿ, ಕೊನೆವರೆಗೂ ನಿಂತ್ಕೊಳ್ಳೋಣ. ಸರ್, ನಾನು ಲೈಫಲ್ಲಿ ನಂಬಿರೋ ಸರ್, ನಾನು ಒಬ್ಬ ಮಿಡಲ್ ಕ್ಲಾಸಿಂದ ಬಂದಂಥ ಹುಡುಗ ಸರ್. ನಾನು ಇಲ್ಲಿವರೆಗೂ ಫೈಟ್ ಮಾಡ್ತಾ ಇರೋದ ಕಾರಣಕ್ಕೆ ನಾನು ಇಲ್ಲಿವರೆಗೂ ಉಳ್ಕೊಂಡಿದ್ದೀನಿ, ಬೆಳ್ಕೊಂಡು ಬಂದಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಸರ್. ನಾನು ಫಾರ್ ಎಕ್ಸಾಂಪಲ್, ನಾನು MSc ಮಾಡ್ಕೊಂಡು ನನ್ನ ವ್ಯವಸಾಯ ಮಾಡಬೇಕು ಅನ್ನೋದಕ್ಕೆ ತುಂಬ ಹೋರಾಟ ಮಾಡಬೇಕಾಯ್ತು. ಯಾಕಂದರೆ ಒಂದು MSc ಮುಗಿಸ್ಕೊಂಡು ನೀನು 30-40 ಸಾವಿರ ಸಂಬಳಕ್ಕೆ ನಂಗೆ ಸಿಕ್ಕಿತ್ತು, 30-40 ಸಾವಿರ ಸಂಬಳಕ್ಕೆ ಹೋಗ್ಬಿಡ್ಬೋದು ಅಂತಿತ್ತು. ಬಟ್ ನಾವು ಯಾವಾಗ ಆ ಸಂಬಳ ನಂಗೆ ಬೇಡ, ನಾನು ವ್ಯವಸಾಯ ಮಾಡಬೇಕು ಅಥವಾ ನನ್ನ ಒಂದು ವೃತ್ತಿನ ಸ್ಟಾರ್ಟ್ ಮಾಡಬೇಕು ಅಂದರೆ ನಮ್ಮ ಮನೆಯಲ್ಲಿಂದ ಫೈಟ್ ಮಾಡೋಕ್ಕೆ ಶುರು ಆಯ್ತು. ನಮ್ಮ ತಂದೆ ತಾಯಿಯಿಂದ ಜಗಳ ಆಡಬೇಕಾಯ್ತು. ಯಾಕಂದ್ರೆ ನನಗೆ ಬೇಡ, ನಾನು ಕೆಲಸಕ್ಕೆ ಹೋಗಲ್ಲ, ನಾನು ಬಿಸ್ನೆಸ್ ಮಾಡಬೇಕು ಅಂತಿದ್ದೀನಿ. ಆ ಫೈಟ್ ಮಾಡಿದ ಕಾರಣ ಶಶಿ ಇವತ್ತು ಮೈಕ್ ಮುಂದೆ ನಿಂತ್ಕೊಂಡು ಮಾತಾಡ್ತಾನೆ.
ಎನ್ ನಂಬರ್ ಆಫ್ ಫ್ಯಾಕ್ಟರ್ ಸರ್. ಅಲ್ಲಿಂದ ಬೇರೆ ಎಲ್ಲೋ ಹೋದ್ವಿ, ಅಲ್ಲಿಂದ ಒಂದು ಅವಕಾಶ, ಬಿಗ್ ಬಾಸು, ಸಿನಿಮಾ, ಇಲ್ಲಿವರೆಗೂ ಬಂದಿದ್ವಿ. ಇದು ಯಾವಾಗ ಶುರುವಾಗುತ್ತೆ ಅಂದರೆ ನಮ್ಮ ಪ್ರಶ್ನೆಗಳನ್ನು, ನಮ್ಮ ಹಕ್ಕುಗಳನ್ನು ನಾವು ಕೇಳಿದಾಗ, ಯಾರೋ ಒಬ್ರು ನಿಂದಲ್ಲ ಅಂತಂದಾಗ ಕಾಂಪ್ರಮೈಸ್ ಆಗಿ ಯಾವ ಒಂದು ಜೊತೆ ಅಂತ ನಾವು ವಾಪಸ್ ಹೋಗ್ಬಿಟ್ರೆ ಅದು ನಮ್ದಲ್ಲ. ಕೇಳಿ ಪಡ್ಕೊಂಡಾಗ ಅದು ನಮ್ದಾಗತ್ತೆ. ಆ ಪಕ್ಕದಲ್ಲಿ ಇದ್ದ 4 ಜನರಿಗೆ ಹ್ಯಾಂಡ್ಸ್ ಆಫ್ ಸಲ್ಯೂಟ್ ಹೊಡಿಬೇಕು ಸರ್. ಇವತ್ತು ನಾವೇನೋ ಇಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ವಿ, ಬಟ್ ಅವತ್ತು ಇದು ವೈರಲ್ ಆಗುತ್ತೋ ಆಗಲ್ವೋ ಅಥವಾ ಇದು ಏನು ಉದ್ದೇಶಗಳಿಡದೆ ನಿಂತ್ಕೊಂಡು ಅವ್ರ ಪರ ವಹಿಸ್ಕೊಂಡು ಮಾತಾಡಿದ್ರಲ್ಲ, ಅದಕ್ಕೆ ಸಲ್ಯೂಟ್ ಹೊಡಿಬೇಕು ಸರ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.